ಒಂದು ಸುಂದರವಾದ ಹಳ್ಳಿಯಲ್ಲಿ ಸಿರಿಮಲ್ಲಿಗೆ ಎಂಬ 7 ವರ್ಷದ ಪುಟ್ಟ ಹುಡುಗಿ ಇರುತ್ತಾಳೆ. ಅವಳು ತುಂಬ ಬಡತನದಲ್ಲಿ ಹುಟ್ಟಿದವಳು. ತಂದೆ ಇಲ್ಲ, ತಾಯಿ ಕೂಲಿ ಕೆಲಸ ಮಾಡಿ ಅವಳನ್ನು ಸಾಕುತ್ತಿರುತ್ತಾರೆ. ಆದರೆ ಸಿರಿಮಲ್ಲಿಗೆಗೆ ಒಂದು ವಿಶೇಷವಾದ ಗುಣವಿರುತ್ತದೆ. ಅವಳಿಗೆ ಲೋಕಮಾತೆ ಮಹಾಲಕ್ಷ್ಮಿ ಎಂದರೆ ಅತೀವ ಪ್ರೀತಿ. ತಾಯಿ ಹೇಳಿಕೊಟ್ಟಿದ್ದ ಒಂದೇ ಒಂದು ಮಾತು ಅವಳ ಮನಸ್ಸಿನಲ್ಲಿ ಬೇರೂರುತ್ತದೆ. ಮಗಳೇ, ಲಕ್ಷ್ಮೀದೇವಿಯು ಕೇವಲ ಶ್ರೀಮಂತರ ಮನೆಯಲ್ಲಿ ಮಾತ್ರ ಇರುವುದಿಲ್ಲ. ಎಲ್ಲಿ ಸ್ವಚ್ಛತೆ, ಸತ್ಯ ಮತ್ತು ಪ್ರೀತಿ ಇರುತ್ತದೆಯೋ ಅಲ್ಲಿ ಅವಳು ಸದಾ ನೆಲೆಸಿರುತ್ತಾಳೆ. ಊರಿನಲ್ಲಿ ದೀಪಾವಳಿಯ ಹಬ್ಬ ಹತ್ತಿರ ಬರುತ್ತಿರುತ್ತದೆ. ಎಲ್ಲರೂ ತಮ್ಮ ಮನೆಗಳನ್ನು ಸುಣ್ಣ ಬಣ್ಣಗಳಿಂದ ಅಲಂಕರಿಸುತ್ತಿರುತ್ತಾರೆ. ಆದರೆ ಸಿರಿಮಲ್ಲಿಗೆಯ ಹರಿದ ಗುಡಿಸಲಿಗೆ ಬಣ್ಣ ಬಳಿಯಲು ಹಣವಿರುವುದಿಲ್ಲ. ಸಿರಿಮಲ್ಲಿಗೆ ತನ್ನ ತಾಯಿಯನ್ನು ಕೇಳುತ್ತಾಳೆ, ಅಮ್ಮ, ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರುವುದಿಲ್ಲವಾ? ತಾಯಿ ಕಣ್ಣೀರು ಹಾಕುತ್ತಾ ಹೇಳುತ್ತಾಳೆ, ಮಗಳೇ, ನಮ್ಮ ಬಳಿ ದೀಪ ಹಚ್ಚಲು ಎಣ್ಣೆಯೂ ಇಲ್ಲ, ದೇವಿಗೆ ಅರ್ಪಿಸಲು ಹಣ್ಣು ಹಂಪಲುಗಳೂ ಇಲ್ಲ. ಅವಳು ದೊಡ್ಡ ದೊಡ್ಡ ಅರಮನೆಗಳಿಗೆ ಹೋಗುತ್ತಾಳೆ. ಆದರೆ ಸಿರಿಮಲ್ಲಿಗೆ ಬಿಡುವುದಿಲ್ಲ. ಅವಳು ದೃಢ ಸಂಕಲ್ಪ ಮಾಡುತ್ತಾಳೆ. ನನ್ನಲ್ಲಿ ಹಣವಿಲ್ಲದಿರಬಹುದು, ಆದರೆ ಭಕ್ತಿ ಇದೆ. ನಾನು ಲಕ್ಷ್ಮೀದೇವಿಯನ್ನು ಕರೆದೇ ತರುತ್ತೇನೆ ಎನ್ನುತ್ತಾಳೆ. ಅವಳು ಪ್ರತಿದಿನ ಕಾಡಿಗೆ ಹೋಗಿ ಕಾಡು ಹೂವುಗಳನ್ನು ತರುತ್ತಾಳೆ. ತನ್ನ ಹರಿದ ಗುಡಿಸಲಿನ ಮುಂದೆ ನೆಲವನ್ನು ಸಗಣಿಯಿಂದ ಸಾರಿಸಿ ಅಕ್ಕಿ ಹಿಟ್ಟಿನಿಂದ ಸುಂದರವಾದ ರಂಗೋಲಿ ಹಾಕುತ್ತಾಳೆ. ಅವಳ ಬಳಿ ದೀಪಗಳಿಲ್ಲದ ಕಾರಣ ಮಣ್ಣಿನ ಸಣ್ಣ ಹಣತೆಯನ್ನು ಮಾಡಿ ಅದರಲ್ಲಿ ನೀರು ತುಂಬಿಸಿ ತನ್ನ ಭಕ್ತಿಯನ್ನೇ ಎಣ್ಣೆಯನ್ನಾಗಿ ಭಾವಿಸಿ ಪ್ರಾರ್ಥಿಸುತ್ತಾಳೆ. ದೀಪಾವಳಿಯ ರಾತ್ರಿ ಇಡೀ ಊರು ದೀಪಗಳ ಬೆಳಕಿನಿಂದ ಜಗಮಗಿಸುತ್ತಿದೆ. ಸಿರಿಮಲ್ಲಿಗೆಯ ಗುಡಿಸಲು ಮಾತ್ರ ಕತ್ತಲಲ್ಲಿದೆ. ಆದರೆ ಅವಳ ರಂಗೋಲಿ ಮತ್ತು ಕಾಡು ಹೂವುಗಳು ಮಾತ್ರ ತಾಜವಾಗಿವೆ. ಅಷ್ಟೊತ್ತಿಗೆ ಒಬ್ಬ ವೃದ್ಧೆ ಹರಿದ ಸೀರೆ ಉಟ್ಟು ದಣಿದ ದನಿಯಲ್ಲಿ ಸಿರಿಮಲ್ಲಿಗೆಯ ಮನೆಗೆ ಮುಂದೆ ಬಂದು ನಿಲ್ಲುತ್ತಾರೆ. ಅಮ್ಮ, ನನಗೆ ತುಂಬ ಹಸಿವಾಗುತ್ತಿದೆ, ಏನಾದರೂ ತಿನ್ನಲು ಕೊಡುತ್ತೀಯಾ ಎಂದು ಕೇಳುತ್ತಾಳೆ. ತಾಯಿ ಮನೆಯಲ್ಲಿದ್ದ ಅಲ್ಪ ಸ್ವಲ್ಪ ಅಕ್ಕಿ ಗಂಜಿಯನ್ನು ಆ ವೃದ್ಧೆಗೆ ಕೊಡಲು ಮುಂದಾಗುತ್ತಾಳೆ. ಆದರೆ ಸಿರಿಮಲ್ಲಿಗೆ ತಾನು ದೇವಿಗೆಂದು ಎತ್ತಿಟ್ಟಿದ್ದ ಒಂದು ಸಣ್ಣ ಬೆಲ್ಲದ ತುಂಡು ಮತ್ತು ಗಂಜಿಯನ್ನು ಆ ವೃದ್ಧೆಗೆ ತುಂಬು ಹೃದಯದಿಂದ ನೀಡುತ್ತಾಳೆ. ವೃದ್ಧೆ ನಗುತ್ತಾ ಕೇಳುತ್ತಾರೆ, ಮಗಳೇ, ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡುತ್ತಿದ್ದಾರೆ, ನೀನು ಯಾಕೆ ಇಲ್ಲಿ ಕತ್ತಲಲ್ಲಿ ಕುಳಿತಿದ್ದೀಯಾ ಎಂದು. ಸಿರಿಮಲ್ಲಿಗೆ ಹೇಳುತ್ತಾಳೆ, ಅಜ್ಜಿ, ನನ್ನ ಮನೆಗೆ ಲಕ್ಷ್ಮೀದೇವಿ ಬರುತ್ತಾಳೆ ಎಂಬ ನಂಬಿಕೆ ನನಗಿದೆ. ಅವಳು ಬರುವ ದಾರಿಯಲ್ಲಿ ಕತ್ತಲಾಗಬಾರದು ಎಂದು ನನ್ನ ಕಣ್ಣೀರನ್ನೇ ದೀಪವನ್ನಾಗಿ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಆ ಕ್ಷಣದಲ್ಲಿ ಒಂದು ಪವಾಡ ನಡೆಯುತ್ತದೆ. ಆ ವೃದ್ಧೆ ಮಾಯವಾಗಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಚತುರ್ಭುಜಧಾರಿಣಿಯಾಗಿ ಪದ್ಮಪೀಠದ ಮೇಲೆ ಪ್ರತ್ಯಕ್ಷಳಾಗುತ್ತಾಳೆ. ಇಡೀ ಗುಡಿಸಲು ದಿವ್ಯ ಪ್ರಕಾಶದಿಂದ ತುಂಬಿ ಹೋಗುತ್ತದೆ. ದೇವಿಯು ಸಿರಿಮಲ್ಲಿಗೆಯ ತಲೆಯನ್ನು ಸವರುತ್ತಾ ಹೇಳುತ್ತಾಳೆ, ಮಗಳೇ, ನಿನ್ನ ಹಿರಿಯರ ಆಸ್ತಿಗಿಂತ ನಿನ್ನ ನಿಷ್ಕಲ್ಮಶ ಭಕ್ತಿಯೇ ನನಗೆ ದೊಡ್ಡದು. ಎಲ್ಲಿ ಅಹಂಕಾರವಿಲ್ಲದ ಪ್ರೀತಿ ಇರುತ್ತದೆಯೋ ಅಲ್ಲಿ ನಾನು ಸದಾ ಇರುತ್ತೇನೆ. ಸಿರಿಮಲ್ಲಿಗೆಯ ಬಡತನ ದೂರವಾಗುತ್ತದೆ. ಅವಳ ಗುಡಿಸಲು ಸುಂದರವಾದ ಮನೆಯಾಗುತ್ತದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ದೇವಿಯ ಅನುಗ್ರಹ ಅವಳ ಮೇಲೆ ಸದಾ ಇರುತ್ತದೆ. ಕಥೆಯ ನೀತಿ: ಭಗವಂತನಿಗೆ ಬೇಕಾಗಿರುವುದು ಶ್ರೀಮಂತಿಕೆಯಲ್ಲ, ಶ್ರದ್ಧೆ. ದೀನದಲಿತರಿಗೆ ಮಾಡುವ ಸೇವೆಯೇ ದೇವರಿಗೆ ಮಾಡುವ ನಿಜವಾದ ಪೂಜೆ. ಬಾಹ್ಯ ಅಲಂಕಾರಕ್ಕಿಂತ ಅಂತರಂಗದ ಶುದ್ಧತೆ ಮುಖ್ಯವಾಗಿರುತ್ತದೆ.